ಕಲಬುರಗಿಯಲ್ಲಿ ಓಲಾ ಬೈಕ್ ಮಾಲೀಕನ ಆಕ್ರೋಶ, ಶೋರೂಮ್ ಎದುರೇ ಪೆಟ್ರೋಲ್ ಸುರಿದು ಬೈಕ್ಗೆ ಬೆಂಕಿ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್. ನಾನು ನಿಮ್ಮ MJ. ಬೈಕ್ ರಿಪೇರಿ ವಿಳಂಬ ಮಾಡಿದ್ದಕ್ಕೆ ಬೇಸತ್ತ ಓಲಾ ಎಲೆಕ್ಟ್ರಿಕ್ ಬೈಕ್ ಮಾಲೀಕನೊಬ್ಬ ತನ್ನ ಬೈಕ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ. ಕಾರ್ತಿಕ್ ಹೊಸಮನಿ ಎಂಬುವವರು ಸುಮಾರು 1 ವರ್ಷದ ಹಿಂದೆ ಓಲಾ ಎಲೆಕ್ಟ್ರಿಕ್ ಬೈಕ್ ಖರೀದಿಸಿದ್ರು. ಕೇವಲ 5 ತಿಂಗಳು ಬಳಸಿದ ಬಳಿಕ ಬ್ಯಾಟರಿ ತೊಂದರೆಯಾಗಿದ್ದು ದುರಸ್ತಿಗಾಗಿ ಶೋರೂಮ್ಗೆ ನೀಡಿದ್ದಾರೆ. ವಾರಂಟಿ ಅವಧಿಯಲ್ಲಿದ್ದರೂ 30,000 ರು ನೀಡಿ ಹೊಸ ಬ್ಯಾಟರಿ ಹಾಕಿಸಿಕೊಳ್ಳಬೇಕೆಂದು ಶೋರೂಮ್ ಸಿಬ್ಬಂದಿ ತಿಳಿಸಿದ್ರು. ಹಣ ಕೊಡಲಿ ಸಮ್ಮತಿಸಿದ್ದರೂ ಕಳೆದ 7 ತಿಂಗಳಿಂದ ಸ್ಪೇರ್ ಭಾಗ ಇಲ್ಲ ಎಂದು ಹೇಳಿ ದುರಸ್ತಿಗೆ ವಿಳಂಬ ಮಾಡುತ್ತಿದ್ದಾರಂತೆ. ಇದರಿಂದ ಕೋಪಗೊಂಡ ಕಾರ್ತಿಕ್ ಶೋರೂಮ್ ಎದುರೇ ಬೈಕ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ತಕ್ಷಣ ಎಚ್ಚೆತ್ತ ಶೋರೂಮ್ ಸಿಬ್ಬಂದಿ ಗ್ಯಾಸ್ ಸಿಂಪರಣೆ ಬಳಸಿ ಬೆಂಕಿ ನಂದಿಸಿದರು. ನಂತರ ಶೀಘ್ರದಲ್ಲಿ ಬೈಕ್ ದುರಸ್ತಿ ಮಾಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಗಾಡಿ ತೊಂದು 1 ವರ್ಷ ಐತ್ರಿ. 5 ತಿಂಗಳು ನಡ್ಸೀನಿ. 7 ತಿಂಗಳದು ಸರ್ವಿಸ್ ಸೆಂಟರ್ದಾಗ ತಂದು ಹಚ್ಚಿನಿ. ಗಾಡಿದು ಮನ್ಯಾಗ ಇಟ್ಟಲ್ಲಿ ಡಿಸ್ಚಾರ್ಜ್ ಆಗ್ಯದ. ಆದಾಗೇನು ಬ್ಯಾಟ್ರಿ ವಾರಂಟಿ ಇರ್ತದೆ, ವಾರಂಟಿ ಇರಲ್ಲ. 5 ವರ್ಷ ವಾರಂಟಿ ಇದೆ ಅಂತ ಹೇಳ್ತಾರೆ. 5 ತಿಂಗಳದಾಗ ಬ್ಯಾಟ್ರಿ ಡಿಸ್ಚಾರ್ಜ್ ಆದ್ರೆ 30,000 ಕಟ್ಬೇಕಂತೀವಿ. 30,000 ಕೊಟ್ಟು ಬ್ಯಾಟ್ರಿ ಹಾಕೋಬೇಕಂತ. ಬೇರೆ ಗಾಡಿದು ಹೆಂಗಿರ್ತಾವೆ ಬ್ಯಾಟ್ರಿಗಳು? ಬ್ಯಾಟ್ರಿ ಡಿಸ್ಚಾರ್ಜ್ ಆದ್ರೆ ಭೀ ಮಾಡ್ಕೊಡ್ತಾರ, ಬೇರೆ ಬ್ಯಾಟ್ರಿ ಹಾಕೊಡ್ತಾರೆ. ವಾರಂಟಿ ಇರ್ತದೆ, 1 ವರ್ಷ ವಾರಂಟಿ. ಇವ್ರು ಬ್ಯಾಟ್ರಿಗಳಿಗೆ ವಾರಂಟಿ ಇಲ್ಲ ಅಂತ. ವಾರಂಟಿ ಹೆಂಗಿರೋದು? 5 ವರ್ಷ ತಿಂಗಳ ವ್ಯಾರಂಟಿಗೆ ವಾರಂಟಿ ಇಲ್ಲ ಅಂದ್ರೆ ಪೇಡ್ ವಾರಂಟಿ ಕೊಡುವಂತಾರೆ. 30,000 ಕಟ್ರಿ ಬ್ಯಾಟ್ರಿ ಮಾಡ್ಕೊಡ್ತೀವಿ ಅಂತಂತಾರೆ. 30,000 ಕಟ್ತೀವಿ ಬ್ಯಾಟ್ರಿ ಮಾಡ್ಕೊಡು ಅಂದ್ರೆ ಭೀ ಮಾಡ್ಕೊಳಕ್ತಾ ಇರಲಿಲ್ಲ. 7 ತಿಂಗಳ ಸರ್ವಿಸ್ ಸೆಂಟರ್ದಾಗ ನನ್ನ ಗಾಡಿ ಇದೆ. ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ. ಇವತ್ತು ಸಿಟಿ ಮೇಲೆ ಉರಿ ಹಚ್ಚಕ್ ಬಂದ್ರೆ ಟೆಕ್ನಿಷಿಯನ್ಗಳು ಉರಿ ಹಚ್ಚಬೇಡ್ರಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? 7 ತಿಂಗಳು ಒಂದ್ ಗಾಡಿ ಇವ ನೋಡ್ರಿ, ಎಷ್ಟು ಗಾಡಿ ಇವ? 150 ಗಾಡಿ ಇವ. 7 ತಿಂಗಳು ಇರ್ಬೇಕು. ಇದೇ ಹಾಡದ ಇಲ್ಲಿ ಸರ್ವಿಸ್ ಸೆಂಟರ್ದವ್ರು. ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಅವ ಮ್ಯಾನೇಜರ್ನ ಇವತ್ತು ಕೊಡು, ನಾಳೆ ಕೊಡು, ನಾಳೆ ಬಾ, ನಾಡ್ದು ಬಾ ಅಂತ ದಿನಾದೆ ಅಂತಾನ. ಏನ್ ಇದೇ ಮಾಡ್ಕೊತ್ ಕೊಡಮ್ಮ? ಮ್ಯಾನೇಜರ್ ಅವ ಟೆಕ್ನಿಷಿಯನ್ ಬಂದು ಹೇಳತ್ತ ನಾನು ಮಾಡ್ಕೊಡ್ತೀನಪ್ಪ ಇಟ್ಟೋಗಂತ. ನಾವು ಮ್ಯಾನೇಜರ್ ಬರ್ಲಾಗ್ತಾ ಇದ್ರಿ ಇಲ್ಲಿ ಒಟ್ಟ. ನಮ್ಮ ಮ್ಯಾನೇಜರ್ ಸಂಗಟ ಮಾತಾಡಿ ಟೆಕ್ನಿಷಿಯನ್ ಬಂದು ಉರಿ ಹಚ್ಚಿದ ಗಾಡಿ ಟೆಕ್ನಿಷಿಯನ್ ಬಂದು ಆರ್ಸನ. ಇಲ್ರಿ ನಾ ಮ್ಯಾನೇಜರ್ ಸಂಗಟ ಮಾತಾಡಿ ನಿಮ್ಗೆ ಎಷ್ಟು ದಿನದಾಗ ಗಾಡಿ ಕೊಡ್ಬೇಕು ಹೇಳ್ತೀನಿ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನಾ ಗಾಡಿ ಒಳಗೆ ತಂದು ಬ್ಯಾಟ್ರಿ ಇಟ್ರಿ ಭೀ ಮಾಡ್ಕೊಟ್ಟಿಲ್ಲವ. ನಾ ಎದುರು ಕುಂದಿರ್ಸ್ಕೊಂಡು ಬ್ಯಾಟ್ರಿ ಫಿಟ್ ಮಾಡಿಸ್ತೀನಿ. ಬ್ಯಾಟ್ರಿ ಫಿಟ್ ಮಾಡಿದಾಗ ಇನ್ನೊಂದು ಸಾಮಾನು ಹೋಗಿದೆ ಅಂತ ಅಂತಾನೆ. ಇನ್ನೊಂದು ಸಾಮಾನು ತರಲಾಕ ಆರ್ಡರ್ ಹಾಕಿನ ಅಂತಾನೆ. 8 ದಿನ ಆಯ್ತದ ಆರ್ಡರ್ ಹಾಕಿ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಆರ್ಡರ್ ಹಾಕಿ ಬೆಂಗಳೂರಿಂದ ಚೆನ್ನೈದಿಂದ ಬರ್ಲಾಕ ಎಷ್ಟು ದಿನ ಬೇಕಾಗ್ತದ? ಈಗ ತಂದೆ ಹಾಕೊಡು ಅಂದ್ರೆ ಹಾಕೊಡಲ್ಲ. ಮತ್ತೆ ನಾವು ಎದುರು ನಿಂತು ಫಿಟ್ ಮಾಡಿಸ್ಕೋಬೇಕಾಗುತ್ತೆ. ಈಗ ಬೇರೆ ಗಾಡಿಗೆ ಏನ್ ಮಾಡ್ತಾರೆ? ಒಂದ್ ಗಾಡಿ ಸಾಮಾನು ಒಂದ್ ಗಾಡಿ ಫಿಟ್ ಮಾಡತ್ತಾರ. ಯಾರು ಅರ್ಜೆಂಟ್ದಾಗ ಬರ್ತಾರೆ, ಯಾವ ಆಕ್ಸಿಡೆಂಟ್ ಗಾಡಿ ಆಗೋದು ಇರ್ತದೆ, ಆ ಗಾಡಿ ಸಾಮಾನು ತೆಗಿತಾರೆ, ಬೇರೆ ಗಾಡಿ ಫಿಟ್ ಮಾಡ್ತಾರೆ. ನಮ್ ಗಾಡಿ ಹಾಕೊಡು ಅಂದ್ರೆ ಹಾಕೊಡಲ್ಲವ. ನಾ ಕೈಲಿ ಕಟ್ಲತ್ತೀನಿ. 7 ತಿಂಗಳಾಯ್ತು EMI ಡ್ಯಾನಿ ಆಗಲ್ಲ. ಅವ್ನಿಗೆ ಒಂದ್ ಗಾಡಿ ತಗೊಳ್ಳೋನು 7 ತಿಂಗಳ EMI ಕಟ್ಟನು ಗೊತ್ತಾಗ್ತದ. ಅವನಿಗೆ EMI 3,700 EMI ಇದೆ. ನಾ ತಿಂಗಳ ಕಟ್ಲತ್ತೀನಿ EMI. 7 ತಿಂಗಳಾಯ್ತು ಶೋರೂಮ್ದಾಗ ಇಟ್ಟು ಕಟ್ತಾನವ. EMI ಕಟ್ಕೋತಾನ. ಏನವ ಟೆಕ್ನಿಷಿಯನ್ ಬಂದು ನಾ ಮಾಡ್ಕೊಡ್ತೀನಿ ಗಾಡಿ ಅಂತ ಹೇಳ್ತಾನ. ಮ್ಯಾನೇಜರ್ ಹೊರಗೆ ಬರ್ಲಾಗ್ತಾ ಇರಲಿಲ್ಲ. ಹೇಳಿದ್ರೆ ಅವ ಅಂತಾನ ನಾಳೆಗೆ ಬಾ, ನಾಡ್ದು ಬಾ ಅಂತಾನ. ದಿನ ಇದೇ ಹೇಳಿದ್ರು ಭೀ ಇನ್ನ ಆದ್ರೂ ಭೀ ಬರ್ಲಾಗ್ತಾ ಇರಲಿಲ್ಲ ಅವ. ಆಗ್ರಹ ಏನ್ ಮಾಡ್ಬೇಕು? ಇವು ಓಲಾ ಕಂಪ್ನಿ ಬಂದ್ ಆಗ್ಬೇಕು. ಆಲ್ ಓವರ್ ಇಂಡಿಯಾದಾಗ ಇದೇ ಅದ. ಬೆಂಗಳೂರದಾಗ 2,500 ಗಾಡಿ ಪೆಂಡಿಂಗ್ ಅದ ಸರ್ವಿಸ್ ಸೆಂಟರ್ದಾಗ. ಓಲಾ ಆಲ್ ಓವರ್ ಇಂಡಿಯಾದಾಗ ನೀವು ಎಲ್ಲಾ ಸರ್ವಿಸ್ ಸೆಂಟರ್ಗಳು ಎದುರು ನೋಡ್ರಿ ಪೆಂಡಿಂಗ್ ಗಾಡಿ. ಈ ಗಾಡಿ ಎದುರು ನೋಡ್ರಿ 5-6 ತಿಂಗಳಾಯ್ತು ಇಷ್ಟೇ ಪೆಂಡಿಂಗ್ ಗಾಡಿಗೂ. ಇಲ್ಲ ಒಳಗೆ ಏನ್ರಿ 50 ಗಾಡಿ, ಹೊರಗೆ 100 ಗಾಡಿ ಇವ. ಎಲ್ಲರ ಸಮಸ್ಯೆ ಇದೆ. ಇಲ್ಲಿ ಎಷ್ಟು ಮಂದಿ ಬಂದ್ರೆ ಅವ್ನ ಸಂಗಡ ದಿನ ಹೋಗ್ಬಿಟ್ಟು ಜಗಳ ಆಡಿ ಹೋಗ್ತಾರೆ. ಜಗಳ ಆಡ್ಯಾರ ಅಂತ 2 ದಿನ ಶೋರೂಮೇ ಬಂದಿಟ್ಟು ಅವ್ರು. ಮೊನ್ನೆ 2 ದಿನ ಸರ್ವಿಸ್ ಸೆಂಟ್ರಿಗೆ ಬಂದಿಲ್ಲ ಅವ್ರು. ಎಲ್ಲರ ಗಾಡಿ ಅದೇ ಹಾಡ ನೋಡ್ರಿ. ಎಷ್ಟು ಗಾಡಿ? ಒಂದ್ ಗಾಡಿ ಯಾವ ಶೋರೂಮ್ ಇದ್ರೆ ಇಷ್ಟು ಗಾಡಿ ನಿಂತು ನೋಡ್ರಿ. ಯಾವಾಗ್ರೆ ನೋಡ್ರಿ ಗಾಡಿಗಳು ನೋಡ್ರಿ. ಶೋರೂಮ್ ಈ ಹಾಡು ಎಲೆಕ್ಟ್ರಿಕಲ್ ಗಾಡಿ ಶೋರೂಮ್ ನೋಡ್ರಿ. ಆಲ್ ಓವರ್ ಇಂಡಿಯಾದಾಗ ಓಲಾ ಶೋರೂಮ್ ಬಂದ್ ಆಗ್ಬೇಕು. ಎಲ್ಲಾ ಶೋರೂಮ್ ಎದುರು ನೀವು ಚೆಕ್ ಮಾಡ್ಕೋರಿ. ಎಲ್ಲಾ ಶೋರೂಮ್ ಎದುರು ಇದಕ್ಕೆ ಹೆಚ್ಚು ಗಾಡಿಗಳು ನಿಂತಿರ್ತಾವ. ಆಲ್ ಓವರ್ ಇಂಡಿಯಾದಾಗ ನೀವು ಶೋರೂಮ್ಗಳು ಚೆಕ್ ಮಾಡ್ಕೋರಿ. ಇವ್ರದ್ದು ಇದೇ ಸರ್ವಿಸ್ ಅದ. ಸರ್ವಿಸ್ ಇಲ್ಲ. ಹೋದ್ರೆ ಮ್ಯಾನೇಜರ್ ಏನಂತಾನ ರೆಸ್ಪಾನ್ಸೇ ಮಾಡಲ್ಲ ಒಟ್ಟ. ಅದಕ್ಕೆ ಗಾಡಿಗಳು ನೋಡ್ರಿ. ಆಲ್ ಓವರ್ ಇಂಡಿಯಾ ಎಲ್ಲಾ ಸರ್ವಿಸ್ ಸೆಂಟರ್ ಎದುರು ಹೋಗಿ ನೋಡ್ರಿ. ಇಷ್ಟು ಗಾಡಿ ಸಿಗ್ತಾವ ನಿಮ್ಗೆ. ಬೆಂಗಳೂರದಾಗ 2,500 ಗಾಡಿಗಳು ಪೆಂಡಿಂಗ್ ಒಂದು ಸರ್ವಿಸ್. ಯಾಕ್ರಿ? ಎದ್ರ ದೇಶದಿಂದ ನಿಮ್ ಕೈಲಿ ಮಾಡೋದಿಲ್ಲ ಅಂದ್ರೆ ಶೋರೂಮ್ ಬಂದ್ ಮಾಡ್ಕೊಂಡು ಹೋಗ್ರಿ. ಯಾಕೆ ಇರ್ತೀರಿ? ಬೇರೆ ಗಾಡಿಗಳು ಹಿಂಗೆ ಮಾಡ್ತಾರ. ನೀವು ಗಾಡಿ ಲಾಂಚ್ ಮಾಡ್ತೀರಿ, ನಿಮ್ ಶೇರ್ ವ್ಯಾಲ್ಯೂ ಹೈ ಆಗತಕ್ಕ ಇಟ್ಕೋತೀರಿ. ಶೇರ್ ವ್ಯಾಲ್ಯೂ ನಿಮ್ ಶೇರ್ ಏನದ ಮಾರ್ಕೊಂಡು ಹೋಗ್ತೀರಿ. ಆಮೇಲೆ ಗಾಡಿ ಬಂದಾಗಲಕ್ಕ ಶೋರೂಮ್ಗಳು ಬಂದಾಗಲಕ್ಕೆ ಮುಂಡ ಮಚ್ಚ ಹೋಗಲಕ್ಕ ಅಂತ ಬಿಟ್ಟು ಹೋಗ್ತೀರಿ. ಹಂಗಿದ್ರೆ ನಿಮ್ ಸರ್ವಿಸ್ ಕರೆಕ್ಟ್ ಕೊಡಕ್ಲಿದ್ರೆ ಶೋರೂಮ್ ತೆಗಿಬೇಕು. ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ಬೇಕು. ಯಾಕೆ ಸರ್ವಿಸ್ ಗಾಡಿ ಸೇಲ್ ಮಾಡ್ತೀರಿ? ಗಾಡಿ ಸೇಲ್ ಮಾಡೋದು ಹೆಂಗೆ? ಏನ್ರ ಹೇಳೋದು 5 ವರ್ಷ ವಾರಂಟಿ ಎಂಬುದು ಸೇಲ್ ಆಗತಕ್ಕ ಇದು ಮಾಡೋದು. ಸೇಲ್ ಆಯ್ತಲ್ಲ ಮುಗಿದೋಯ್ತು, ಅವ್ರಿಗೆ ನಿಮ್ಗೆ ಸಂಬಂಧ ಇಲ್ಲ, ಬಿಟ್ಟು ಬಿಡೋದು ಇಷ್ಟೇ. ಸೇಲ್ ಆಗತಕ್ಕ ಹಾಕೋತಾರ. ಸರ್ವಿಸಿಗೆ ಬರ್ತಲ್ಲ
ಸರ್ವಿಸ್ ಸೇಲ್ದವ್ ಏನಂತಾನ ಸರ್ವಿಸ್ ಝೋನಿಗೆ ಹೋಗಿ ಕೇಳಿ ಅಂತಾನ. ಸರ್ವಿಸ್ ದವ್ ಏನಂತಾನ ಬೆಂಗಳೂರಿಂದ ಬರ್ಬೇಕು, ಚೆನ್ನೈದಿಂದ ಬರ್ಬೇಕು, ಪಾರ್ಟ್ಸ್ ನಂಬಲ್ಲಿ ಅವೈಲೇಬಲ್ ಇಲ್ಲ ಸರ್, ಬರತಕ್ಕ ನಿಂದ್ರಿ 7 ತಿಂಗಳು ಇರೋದು ಇದೇ ಕೇಳಿ ನಾವು ಅವ್ರದ್ದು. ಏನೂ ಇಲ್ಲ, ಏನ್ ಆಗ್ರಹ ಮಾಡ್ತೇವೆ ಅಂದ್ರೆ ಎಲ್ಲಾ ಸರ್ವಿಸ್ ಸೆಂಟರ್ಗಳು ಬಂದ್ ಆಗಬೇಕು ಓಲಾದು. ಇಲ್ಲ ಅಂದ್ರೆ ಸರ್ವಿಸ್ ಕೊಡ್ತೀನಿ ಅಂದ್ರೆ ಚಾಲು ಇಡ್ರಿ, ಇಲ್ಲ ಅಂದ್ರೆ ಇಲ್ಲ. ಇವ್ ನೋಡ್ರಿ 7 ತಿಂಗಳು ಇರೋ ನಾವು ಬಂದಾಗ ಇಷ್ಟೇ ಗಾಡಿ ಇದೆ, ಈಗ ಇಷ್ಟೇ ಗಾಡಿ ಇವ. ಏನ್ ಮಾಡ್ತಾರೆ ಇವ್ರು? ಬೇಕಲ್ಲ, ಒಂದ್ ಗಾಡಿ ರಿಪೇರಿ ಆಗ ಹೋದ್ರೆ 5 ಗಾಡಿ ಬರ್ತಾವ ಸರ್ವಿಸಿಗೆ. 5 ಗಾಡಿದಾಗ 1 ಗಾಡಿ 1 ದಿನಕ್ಕೆ ರಿಪೇರಿ ಮಾಡಲ್ಲ ಇವ್ರು. ದಿನ ಇದೇ ಹಾಡವ.